ಅದು ಕಾಡಂಚಿನ ಕುಗ್ರಾಮ. ಅಲ್ಲಿ 150 ವರ್ಷಗಳಿಂದ 6-7 ಕುಟುಂಬಗಳು ವಾಸಿಸುತ್ತಿವೆ. ಆದರೆ ಜಿಲ್ಲಾಡಳಿತ ಕಚೇರಿ ಅಧಿಕಾರಿಗಳ ಎಡವಟ್ಟಿನಿಂದ ಆ ಕುಟುಂಬಗಳು ಪಡಬಾರದ ಕಷ್ಟಪಡ್ತಿವೆ. ಊರಿನ ಸುತ್ತ ಕಾಡು, ಮುಂದೆ ಎಸ್ಟೇಟ್. ಪ್ರಕೃತಿ ಸೌಂದರ್ಯವಿದ್ರೂ ಇಲ್ಲಿನ ಕುಟುಂಬಗಳ ಸ್ಥಿತಿ ಮಾತ್ರ ಅಯೋಮಯ. ಯಾಕಂದ್ರೆ ಈ 7 ಕುಟುಂಬಗಳು ಕಾಡಿನ ಮಧ್ಯೆ ದಿಗ್ಬಂಧನಕ್ಕೊಳಗಾಗಿವೆ. ಊರಿಗಿದ್ದ ಒಂದೇ ರಸ್ತೆ ಕಾಫಿ ಎಸ್ಟೇಟ್ ಮಾಲೀಕನ ಪಾಲು. ಜಿಲ್ಲಾಡಳಿತ ಎಡವಟ್ಟು, ಕಾಡಿನ ಮಧ್ಯೆ 7 ಕುಟುಂಬ ಬಂಧಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಕಾಡಂಚಿನ ದೋಣಿಗದ್ದೆ ಗ್ರಾಮ. ಇಲ್ಲಿ 150 ವರ್ಷಕ್ಕೂ ಹಿಂದಿನಿಂದ 7ಕ್ಕೂ ಹೆಚ್ಚು ಕುಟುಂಬದ ಸುಮಾರು 35 ಜನ ವಾಸಿಸುತ್ತಿದ್ದಾರೆ. ಆದರೆ ಈ ಊರಿಗಿದ್ದ ಒಂದೇ ಒಂದು ರಸ್ತೆ ಈಗ ಕಾಫಿ ಎಸ್ಟೇಟ್ ಮಾಲೀಕನ ಪಾಲಾಗಿದ್ದು, ಈಗ ಇಲ್ಲಿನ ಜನ ಅಕ್ಷರಶಃ ದಿಗ್ಬಂಧನಕ್ಕೊಳಗಾಗಿದ್ದಾರೆ. ಹಿಂದಿನ ಕಾಫಿ ಎಸ್ಟೇಟ್ ಮಾಲೀಕ ಈಗ ಬೆಂಗಳೂರು ಮೂಲದವರಿಗೆ ಎಸ್ಟೇಟ್ ಮಾರಿದ್ದಾರೆ. ಮಾರಾಟದ ವೇಳೆ ಊರಿನ ರಸ್ತೆ ಕೂಡ ಎಸ್ಟೇಟ್ಗೆ ಒಳಪಟ್ಟಿರುತ್ತೆ ಅಂತ ಜಿಲ್ಲಾಡಳಿತ ಖಾತೆ ಮಾಡಿಕೊಟ್ಟಿದೆ. ಹೀಗಾಗಿ ಎಸ್ಟೇಟ್ನ ಮಾಲೀಕ ರಸ್ತೆಗೆ ಗೇಟ್ ನಿರ್ಮಿಸಿ ಬೀಗ ಹಾಕಿದ್ದಾನೆ. ಇದರಿಂದ 7 ದಲಿತ ಕುಟುಂಬಗಳು ಬಂಧಿ ಆಗಿವೆ. ಫಸ್ಟು ಸೋಮೇಶ್ಗೌಡರು ಇದ್ರು ಇಲ್ಲಿ. ಅವರು ನಮಗೆಲ್ಲ ಹೆಲ್ಪ್ ಮಾಡ್ತಿದ್ರು. ರೋಡಿಗೆ, ನೀರಿಗೆ, ಅದಕ್ಕೂ ತೊಂದರೆ ಮಾಡ್ತಿದ್ದಿಲ್ಲ. ಈಗ ಅವ್ರು ಬಂದ ಮೇಲೆ ಈಗ ಎಲ್ಲದಕ್ಕೂ ತೊಂದರೆ ಆಗ್ತಿದೆ. ಸ್ಕೂಲ್ ಮಕ್ಕಳಿಗೆ ಹೋಗೋಕ್ಕೂ ತೊಂದರೆ. ಮಳೆ ಬಂದರೆ ದಾಟೋಕ್ಕಾಗಲ್ಲ, ಅಂಗಡಿಗೆ ಹೋಗೋಕ್ಕಾಗಲ್ಲ, ಒಂದು ರೇಷನ್ ತರೋಕ್ಕಾಗಲ್ಲ. ನಮಗೆ ಹಳ್ಳದಿಂದ ಈ ಕಡೆನೇ ಆಗ್ತೀವಿ ನಾವು. ಆ ಕಡೆ ಅವರು ಆ ಕಡೆ ಅಂಗಡಿ ಕಡೆ ಹೋದವರು ಆ ಕಡೆನೇ, ನಾವು ಈ ಕಡೆನೇ ಆಗ್ತೀವಿ. ದಾಖಲೆ ಪ್ರಕಾರ ರಸ್ತೆ ಎಸ್ಟೇಟ್ ಮಾಲೀಕನ ಹೆಸರಿನಲ್ಲಿದೆ. ಜಿಲ್ಲಾಡಳಿತ ಊರಿಗೆ ಇದ್ದ ರಸ್ತೆಯನ್ನ ಮಾಯ ಮಾಡಿ ಖಾಸಗಿ ವ್ಯಕ್ತಿಗೆ ದಾಖಲೆ ಮಾಡಿದೆ. ಇದರಿಂದ ಗ್ರಾಮಕ್ಕೆ ಸರ್ಕಾರದಿಂದ ಮಂಜೂರಾದ ಜಲ್ ಜೀವನ್ ಮಿಷನ್ ಕಿರು ಸೇತುವೆ ನಿರ್ಮಾಣಕ್ಕೂ ಅಡ್ಡಿಪಡಿಸಲಾಗ್ತಿದೆ. ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೂ ಕಾಡು ಸುತ್ತಿ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ 10 ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೈಚೆಲ್ಲಿದ್ದಾರೆ. ಮೊನ್ನೆ ಏನು ಜಲ್ ಜೀವನ್ ಮಿಷನ್ದು ಕುಡಿಯೋ ನೀರಿನ ಪೈಪ್ಲೈನ್ ಮಾಡುವಾಗ ನನ್ನ ಜಾಗದೊಳಗೆ ನೀವು ತೊಗೊಂಡು ಹೋಗಬಾರ್ದು ಅಂಥೇಳಿ ಖಡಕ್ಕಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ತೊಗೊಂಡು ಹೋಗಬೇಡಿ, ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ, ಕೋರ್ಟಿಗೆ ಬೇಕಾದ್ರೂ ಹೋಗಿ, ನಾನು ಫೇಸ್ ಮಾಡ್ತೀನಿ, ನನ್ನ ಜಾಗದೊಳಗೆ ನಾನು ಬಿಡಲ್ಲ ಅಂತ. ಅವ್ರು ತುಂಬ ಹೀನಾಯ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸಿ ಅವ್ರಿಗೆಲ್ಲರೂ ಒಂದು ಕಡೆ ದಾರಿ ತೋರಿಸ್ಕೊಡ್ಬೇಕು. ಸರ್ಕಾರಿ ಯೋಜನೆಗಳಿಗೂ ಮಾಲೀಕ ತಡೆ ಒಡ್ತಿದ್ರೆ ಜಿಲ್ಲಾಡಳಿತ ಮಾತ್ರ ಮೌನಕ್ಕೆ ಶರಣಾಗಿದೆ. ಇನ್ನಾದರೂ ಇಲ್ಲಿರೋ ಜನರ ನೆರವಿಗೆ ಜಿಲ್ಲಾಡಳಿತ ಧಾವಿಸಬೇಕಿದೆ. ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.